29 ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು, ನೀನಲ್ಲ. ನೀವೆಲ್ಲ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು. ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು, ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವ್ರು ನಾನು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದು ನಾನು. ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತವ್ ನಾನು. ಇವ್ರು ಏನ್ ಮಾಡಿದ್ದಾರೆ? ಏನ್ ಮಾಡಿದಿರಿ ನೀವು? ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಯಾವುದೇ ದೇಶದ್ರೋಹದ ಕೇಸ್ ಹಾಕಿಲ್ಲ. ಪೂರ್ತಿ ಅವರ ಬೆಂಬಲವಾಗಿ ಈ ಸರ್ಕಾರ ಪೂರ್ತಿ ದೇಶದ್ರೋಹಿಗಳಿಗೆ ನಾಟಕ ದೇಶದ್ರೋಹಿಗಳಿಗೆ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬಜೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹಿಂದೂಗಳ ವಿರೋಧಿ ಬಜೆಟ್, ದಮನ ಮಾಡುವಂತ ಬಜೆಟ್, ಹಿಂದೂಗಳಿಗೆ ಅನ್ಯಾಯ, ದೇವಸ್ಥಾನದ ಹುಂಡಿಯನ್ನ ತಿನ್ನೋದು, ಕುವೆಂಪು ಅವರ ಕವನಗಳನ್ನ ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಇಲ್ಲ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ದೇಶದ್ರೋಹಿಗಳ ಕಡೆ ಶಾಮೀಲಾಗಿದ್ದಾರೆ. ಅದರಿಂದ ಇದರ ವಿರುದ್ಧವಾಗಿ ನಾವು ಈ ಸರ್ಕಾರವನ್ನ ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ ನಾವು ಭೇಟಿ ಮಾಡ್ತೀವಿ. ಗವರ್ನರ್ನ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡುವಂತವ್ರಿಗೆ ಈ ಸರ್ಕಾರ ನಾಲಾಯಕ ಸರ್ಕಾರ. ಒಬ್ಬರನ್ನು 48 ಗಂಟೆ ಆಗಿ ಒಬ್ಬರನ್ನು ಬಂಧಿಸಿಲ್ಲ. ಈ ಸರ್ಕಾರ ಯಾರ ಪರವಾಗಿದೆ? ದೇಶದ್ರೋಹಿಗಳ ಪರವಾಗಿದೆ. ವಿಧಾನಸೌಧ ಟೆರರಿಸ್ಟ್ಗಳ ತಾಣ, ಸ್ಲೀಪರ್ಸ್ಗಳ ತಾಣ. ಸ್ಲೀಪರ್ಸ್ಗಳೆಲ್ಲ ಈಗ ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಮುಂದೊಂದು ದಿನ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಮಾಡಲ್ಲ ಇವರು. ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಧಿಕ್ಕರಿಸಿ ಇವತ್ತು ನಾವು ವಾಕೌಟ್ ಮಾಡ್ತಾ ಇದ್ದೀರಿ. ಎಲ್ಲರೂ ವಾಕೌಟ್